ವರ್ತೂರ್ ಸಂತೋಷ್ ಅವರು ಮತ್ತು ತುಕಾಲಿ ಸಂತೋಷ್ ಅವರ ಷಡ್ಯಂತ್ರಕ್ಕೆ ಬಲಿಯಾದ್ರ ಪ್ರತಾಪ್ ಅವರು ಇಲ್ಲಿ ಸಂಗೀತ ಅವರ ಒಂದು ನಂಬಿಕೆಯನ್ನು ಕೂಡ ಕಳ್ಕೊಂಡ್ರು. ಈ ಕಡೆ ಇವರ ಪ್ಲ್ಯಾನ್ ಕೂಡ ಸಕ್ಸಸ್ ಆಯ್ತು ಅಂತಲೇ ಹೇಳ್ಬೋದು. ಬಟ್ ನಡಬರ್ಕ ಬಲಿಯಾಗಿರೋದು ಮಾತ್ರ ಪ್ರತಾಪ್ ಅವರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಎಲ್ಲರೂ ಕೂಡ ಸ್ವಾರ್ಥದ ಆಟವನ್ನು ಆಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಇಲ್ಲಿ ತುಕಾಲಿ ಅವರು ತಾವು ತುಂಬಾ ಇಂಟೆಲಿಜೆಂಟು, ಅಂದರೆ ತುಂಬಾ ಬುದ್ಧಿವಂತ ಅಂತೇಳಿ ತಿಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹೋಗ್ಬಿಟ್ಟು ವಿನಯ್ ಅವ್ರ ಹತ್ರನೂ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಹೇಳಿದರು. ಇವಾಗ ವರ್ತೂರ್ ಸಂತೋಷ್ ಅವ್ರ ಹತ್ರ ಹೇಳಕತ್ತಿದ್ರು ಪ್ರತಾಪ್ ಅವ್ರನ್ನ ನೋಡೋಣ ಅವರು ಹೆಂಗಿದ್ದಾರೆ, ಅಂದರೆ ದೀದಿ ಅಂದ್ಕೊಂಡೆ ದೀದಿಗೆ ಒಳ್ಳೇದು ಮಾಡ್ತಾರ ಅಥವಾ ಜೆನ್ಯೂನ್ ಆಗಿ ಆಡಕತ್ತಾರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ, ಅಥವಾ ತಲೆನ ಉಪಯೋಗ ಮಾಡಿಕೊಂಡು ತುಂಬ ಇಂಟೆಲಿಜೆಂಟ್ ಥರ ಆಡ್ತಾರ ನೋಡೋಣ ಅಂತ ಹೇಳಿಬಿಟ್ಟು ಅವ್ರು ಪ್ಲ್ಯಾನ್ ಮಾಡಿದ್ರು. ಯಾರಪ್ಪ ಅಂತಂದರೆ ತುಕಾಲಿ ಸಂತೋಷ್ ಅವರು ಈ ಥರ ಹೇಳಿದ್ದಕ್ಕೆ ವರ್ತೂರ್ ಸಂತೋಷ್ ಅವರು ಕೂಡ ಓಕೆ ಅಂತ ಹೇಳಿದ್ರಲ್ವ. ಯಾಕಂತಂದರೆ ಇದು ಇವರ ತುಕಾಲಿ ಅವ್ರ ಕೈಯಾಗಿತ್ತು. ಅಂದರೆ ಯಾರ್ಯಾರನ್ನ ಈ ಒಂದು ಆಟಕ್ಕೆ ಆರಿಸ್ಕೋಬೇಕು, ಅಂದರೆ ಆಯ್ಕೆ ಮಾಡ್ಕೋಬೇಕಂತ ಹೇಳಿ ಇತ್ತಲ್ವ. ಹಾಗಾಗಿ ವಿನಯ್ ಅವ್ರ ಹೆಸರು ತೊಗೊಂಡ್ರು, ಸಂಗೀತ ಅವ್ರ ಹೆಸರು ತೊಗೊಂಡ್ರು, ವರ್ತೂರ್ ಸಂತೋಷ್ ಅವ್ರ ಹೆಸರು ತೊಗೊಂಡ್ರು, ಮತ್ತು ತಾವು ಕೂಡ ಆಟ ಆಡೋದಕ್ಕೆ ಬಂದರು. ಅಲ್ಲಿ ವರ್ತೂರ್ ಸಂತೋಷ್ ಅವರು ಇಟ್ಕೊಂಡು ಸಂಗೀತ ಅವ್ರನ್ನ ತೆಗೆಸ್ಬಿಡೋಣ ಆಮೇಲೆ ಅಂತ ಹೇಳಿಬಿಟ್ಟು ಅವರು ಪ್ಲ್ಯಾನ್ ಮಾಡಿದರು. ಬಟ್ ಅಲ್ಲಿ ಹೋಗಿ ಕೊಟ್ಟಂತಹ ರೀಸನ್ಗಳೇ ಬೇರೆ. ಏನಪ್ಪ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಹೇಳಿದರು, ಸಂಗೀತ ಅವರೇ ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಅವರು ನನಗೆ ಇಲ್ಲಿವರೆಗೂ ಕೂಡ ಒಂಥರ ಇದ್ದರೂ ಕೂಡ, ಅಂದರೆ ದ್ವೇಷ ಇದ್ದರೂ ಕೂಡ, ಜಗಳ ಇದ್ದರೂ ಕೂಡ, ಮನಸ್ತಾಪ ಇದ್ದರೂ ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗಂಡು ಮಕ್ಕಳಿಗೆ ಎದುರು ನಿಂತು ಆಡಿದ್ದಾರೆ, ಅವರು ಈ ಒಂದು ಡಿಸರ್ವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಿದರು. ಆಮೇಲೆ ಒಬ್ಬರು ಎ ಅಂತಾರ, ಒಬ್ಬರು ಏನಾದರೂ ಎದುರು ಮಾತಾಡಿದರೆ ಅದಕ್ಕೆ ತಿರುಗೇಟು ಕೊಡ್ತಾರೆ. ಅವರು ಸುಮ್ಮನೆ ಇರೋರು ಅಂತರೂ ಅಲ್ಲ, ತುಂಬ ಚೆನ್ನಾಗಿ ಆಡ್ಕೊತ ಬಂದಿದ್ದಾರೆ ಇಲ್ಲಿವರೆಗೂ ಕೂಡ. ಅದಕ್ಕೆ ನಾನು ಅವ್ರ ಹೆಸರು ತೊಗೊಳಕ್ಕೆ ಇಷ್ಟಪಡ್ತೀನಿ, ಮತ್ತು ಈ ಒಂದು ಬಿಗ್ ಬಾಸ್ನ ಅವರು ಕೂಡ ಗೆಲ್ಲಬೇಕಂತ ಹೇಳಿ ಅನ್ಕೊಳ್ಳಕತ್ತೀನಿ ಅಂತ ಹೇಳಿಬಿಟ್ಟು ಹೇಳಿದರು. ಅಲ್ಲಿ ಕೊಟ್ಟಿರೋ ರೀಸನೇ ಬೇರೆ, ಬಟ್ ಈ ಕಡೆ ವರ್ತೂರ್ ಸಂತೋಷ್ ಅವ್ರ ಹತ್ರ ಕೊಟ್ಟಿರೋ ರೀಸನೇ ಬೇರೆ. ಬಟ್ ಇಲ್ಲಿ ನಡಬರ್ಕ ಬಲಿಯಾಗಿರೋದಂತರೂ ಪ್ರತಾಪ್ ಅವ್ರು ಅಂತಲೇ ಹೇಳ್ಬೋದು. ಪ್ರತಾಪ್ ಅವರು ಈ ಒಂದು ಆಟ ಇತ್ತಲ್ವ, ಅವರು ಅಂದರೆ ಆಟ ಒಂದು ಗೆದ್ದಿದ್ರು ಮೊದಲೇ. ಆಮೇಲೆ ಈ ಒಂದು ಆಟದಲ್ಲಿ ಒಬ್ಬರನ್ನ ತೆಗಿಬೇಕಾಗಿತ್ತು, ಅಲ್ಲಿ ತುಕಾಲಿ ಅವ್ರನ್ನ ಮತ್ತೆ ವಿನಯ್ ಅವ್ರನ್ನ ತೆಗಿಯಂಗೆ ಇದ್ದಿದ್ದಿಲ್ಲ. ಹಾಗಾಗಿ ವರ್ತೂರ್ ಸಂತೋಷ್ ಅವ್ರನ್ನ ಮತ್ತೆ ಸಂಗೀತ ಅವ್ರನ್ನ ಇಬ್ಬರನ್ನೇ ತೆಗಿಬೇಕಾಗಿತ್ತು. ವರ್ತೂರ್ ಸಂತೋಷ್ ಅವ್ರನ್ನ ತೆಗಿಯಂಗೆ ಇದ್ದಿದ್ದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರಿಗೆ ಸ್ವಲ್ಪ ಕಮ್ಮಿನೇ ಅಂಕಗಳಿದ್ವು, ಅಂದರೆ ಸಂಗೀತ ಅವ್ರಿಗೆ ಹೋಲಿಸಿದ್ರೆ ಸಂಗೀತ ಅವ್ರಿಗೆ ತುಂಬಾನೇ ಜಗ್ಗಿನೇ ಅಂಕಗಳಿದ್ವು, ಅಂದರೆ 260 ಅಂಕಗಳಿದ್ವಲ್ಲ. ಇನ್ನೇನು ಅವ್ರಿಗೆ ಒಂದು ಆಟವನ್ನ ಗೆದ್ರೆ ಅವ್ರು ಆಯ್ತು ನೇರವಾಗಿ ಫಿನಾಲೆಗೆ ಹೋಗ್ಬಿಡ್ತಾರೆ ಅವರು ಅಂತ ಹೇಳ್ಬಿಟ್ಟು ತಾವು ಸ್ಟ್ರಾಟಜಿಯನ್ನು ಮಾಡಿಕೊಂಡು ಆಮೇಲೆ ಕರೆವಾಗಿ ಅವ್ರಿಗೆ ಏನು ಅನಿಸಿತೋ ಅದನ್ನೇ ತೊಗೊಂಡ್ರು ಅಂತಲೇ ಹೇಳ್ಬೋದು. ಇಲ್ಲಿ ಸಂಗೀತ ಅವರ ವಿಶ್ವಾಸವನ್ನು ಕಳ್ಕೊಂಡ್ರು ಪ್ರತಾಪ್ ಅವರು. ನಿಮ್ಗೆ ಗೊತ್ತಿದೆ ಅಲ್ವಾ ಯಾರ್ಯಾರು ಹೆಂಗೆ ಸ್ಟ್ರಾಟಜಿ ಮಾಡ್ತಾರೆ ಅಂಥೇಳಿ. ಆದರೆ ಇಲ್ಲಿ ಓಕೆ ಅವ್ರವ್ರ ಸ್ಟ್ರಾಟಜಿ ಅವ್ರವ್ರಿಗಿಷ್ಟ, ಅವ್ರವ್ರ ಸ್ಟ್ರಾಟಜಿ ಅದು. ಆದರೆ ಇಲ್ಲಿ ಇವೊಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಸ್ವಾರ್ಥದ ಆಟವನ್ನು ಆಡ್ತಿದ್ದಾರಲ್ಲ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಆಟವನ್ನು ಆಡ್ತಿದ್ದಾರೆ. ಸೊ ಕಾದ್ ನೋಡೋಣ ಈ ಒಂದು ಫಿನಾಲೆನಲ್ಲಿ ಯಾರು ಟಾಪ್ 2 ಅಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು. ನಿಮಗೆ ಯಾರು ಇರಬಹುದು ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.